ಇರಾನ್ ದೇಶವನ್ನು ಮುಗಿಸಿ ಹಾಕ್ತೀನಿ, ಸಿಗಿದು ಹಾಕ್ತೀನಿ, ಆ ದೇಶದ ನಾಗರಿಕತೆಯನ್ನು ಭೂಮಿ ಮೇಲೆ ಇರುವುದಕ್ಕೆ ಬಿಡುವುದಿಲ್ಲ ಅಂತ ಪದೇ ಪದೇ ಅಬ್ಬರಿಸುತ್ತಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಶರಣಾಗತಿ ಆದ್ರ. ನೋಡಿ, ಕಳೆದ 39 ದಿನಗಳ ಕಾಲ ನಡೆದಂತ ಅಮೆರಿಕ ಇರಾನ್ ನಡುವಿನ ಯುದ್ಧದಲ್ಲಿ ಸೋತವರ್ಯಾರು, ಗೆದ್ದವರ್ಯಾರು? ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಅವರು ಕಳೆದ 1 ವಾರದಿಂದ ಇರಾನ್ ನಾಗರಿಕತೆಯನ್ನು ಮುಗಿಸಿ ಬಿಡ್ತೀವಿ, ಇರಾನಿಗರಿಗೆ ನರಕ ತೋರಿಸ್ತೀವಿ ಅಂತ ಪದೇ ಪದೇ ಅಬ್ಬರಿಸುತ್ತಿದ್ದ, ಪದೇ ಪದೇ ಕಠಿಣ ಭಾಷೆಗಳನ್ನು ಬಳಸುತ್ತಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏಕಾಏಕಿ ಉಲ್ಟ ಹೊಡೆದು ಈಗ ಕದನ ವಿರಾಮ ಒಪ್ಪಂದಕ್ಕೆ ಬಂದಿದ್ದಾದ್ರೆ ಯಾಕೆ? ಅಷ್ಟೇ ಇಲ್ಲ, 2 ವಾರಗಳ ಕಾಲ ಯುದ್ಧವನ್ನು ಮುಂದೂಡುವ ಮೂಲಕ ಬಹುತೇಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಯುದ್ಧ ಭೂಮಿಯಿಂದ ಕಿತ್ತುವುದಕ್ಕೆ ಹೂಡಿದ ತಂತ್ರವ ಇದು? ವೀಕ್ಷಕರು ನೋಡಿ, ಕಳೆದ 39 ದಿನಗಳಿಂದ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ದೊಡ್ಡ ಯುದ್ಧ ನಡೀತು. ಈ ಒಂದು ಯುದ್ಧದಲ್ಲಿ ದೊಡ್ಡ ದಾಳಿಗಳಾದವು. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದೊಡ್ಡ ದಾಳಿ ನಡೆಸಿ ಅಲ್ಲಿನ ಪ್ರಮುಖ ನಾಯಕರನ್ನು ಕೂಡ ಹತ್ಯೆ ಮಾಡಿತ್ತು. ಆದರೆ ಇದ್ಯಾವುದಕ್ಕೂ ಕೂಡ ಇರಾನ್ ಅಂಜಲಿಲ್ಲ, ಅಳುಕಲಿಲ್ಲ. ಅಮೆರಿಕದ ಹೇಟಿಗೆ ಪ್ರತಿ ಏಟನ್ನು ಕೊಡುತ್ತಾ, ಗಾಲ್ಫ್ ದೇಶಗಳ ಮೇಲೆ ಅಟ್ಯಾಕ್ ಮಾಡುತ್ತಾ ಮತ್ತು ಅಮೆರಿಕದ ಮಿತ್ರ ದೇಶಗಳ ಮೇಲೆ ದಾಳಿಯನ್ನು ನಡೆಸುತ್ತಾ, ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸುತ್ತಾ, ಅದೇ ರೀತಿ ಹಾರ್ಮುಜ ಜಲಸಂಧಿಯನ್ನು ಮುಚ್ಚುವ ಮೂಲಕ ಜಾಗತಿಕವಾಗಿ ತೈಲ ತಲ್ಲಣವನ್ನು ಸೃಷ್ಟಿಸಿತು. ಇದರಿಂದಾಗಿ ಅಮೆರಿಕ ಖುದ್ದು ಹೋಗಿ ಬಹುದೊಡ್ಡ ದಾಳಿಯ ಬೆದರಿಕೆಯನ್ನು ಹಾಕಿತ್ತು. ಏಪ್ರಿಲ್ 8ರಂದು ಬಹುದೊಡ್ಡ ದಾಳಿ ಮಾಡ್ತೀನಿ, ಅದು ಇರಾನ್ ಈ ಭೂಮಿ ಮೇಲೆ ಇರಬಾರ್ದು, ನಾಗರಿಕತೆ ಭೂಮಿ ಮೇಲೆ ಇರಬಾರ್ದು ಅಂತ ಟ್ರಂಪ್ ಪದೇ ಪದೇ ಅಬ್ಬರಿಸುತ್ತಿದ್ದ. ಆದರೆ ಏಕಾಏಕಿ 2 ವಾರಗಳ ಕಾಲ ಯುದ್ಧವನ್ನು ಮುಂದೂಡುವ ಮೂಲಕ ತಾತ್ಕಾಲಿಕ ಯುದ್ಧ ವಿರಾಮಕ್ಕೆ ಒಪ್ಪಿಕೊಂಡಿದ್ದಾನೆ ಟ್ರಂಪ್. ಹಾಗಾದ್ರೆ ಈ ಒಂದು ಯುದ್ಧದಲ್ಲಿ ಟ್ರಂಪ್ ಶರಣಾಗತಿ ಆದ್ರ, ಇರಾನ್ ಗೆಲುವು ಸಾಧಿಸುತ್ತಾ? ಈ ಒಂದು ಯುದ್ಧದಲ್ಲಿ 39 ದಿನಗಳ ಕಾಲ ನಡೆದಂತ ಈ ಒಂದು ಯುದ್ಧದಲ್ಲಿ ಮುನ್ನಡೆ ಸಾಧಿಸಿದವರ್ಯಾರು ಎಂಬ ಪ್ರಶ್ನೆ ಇದೆಯಲ್ಲ, ಜಾಗತಿಕವಾಗಿ ಕಾಡತೊಡಗಿದೆ. ನೋಡಿ, ಮೊದಲೇದಾಗಿ ಹೇಳ್ತೀನಿ ನಿಮ್ಗೆ, ಅಮೆರಿಕ ಮತ್ತು ಇಸ್ರೇಲ್ ಬಂದದ್ದು ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ವು, ಅಲ್ಲಿನ ಆಡಳಿತವನ್ನು ಚೇಂಜ್ ಮಾಡ್ಬೇಕಂತ ಬಯಸಿದ್ವು. ಆದ್ರೆ ಅಲ್ಲಿನ ಪ್ರಮುಖ ನಾಯಕರನ್ನು ಹತ್ಯೆ ಕೂಡ ಮಾಡಿದ್ವು. ಅದ್ಯಾವುದಕ್ಕೂ ಕೂಡ ಇರಾನ್ ತಲೆ ತಗ್ಗಿಸಲಿಲ್ಲ. ಇರಾನ್ 2ನೇ ಹಂತದ ನಾಯಕರು, 2ನೇ ಹಂತದ ನಾಯಕರು, 3ನೇ ಹಂತದ ನಾಯಕರು, ಅದೇ ರೀತಿ ಅಲ್ಲಿನ IRGC ಆರ್ಮಿ ಇದೆಯಲ್ಲ, ಅಮೆರಿಕ ಮತ್ತು ಇಸ್ರೇಲ್ಗೆ ಪ್ರತಿರೋಧ ಒಡ್ಡಿದವು. ಯಾವುದೇ ಕಾರಣಕ್ಕೂ ಅಮೆರಿಕ ಮತ್ತು ಇಸ್ರೇಲ್ ಸೇನೆಯ ದಾಳಿಯನ್ನು ದಿಟ್ಟವಾಗಿ ಎದುರಿಸುವ ಮೂಲಕ ದೊಡ್ಡದಾದ ಪೆಟ್ಟು ನೀಡಿದವು. ನೋಡಿ, ಮತ್ತೊಂದು ಉದ್ದೇಶ ಇಟ್ಕೊಂಡಿದ್ವು ಇಸ್ರೇಲ್ ಮತ್ತು ಅಮೆರಿಕ. ಈ ಒಂದು ದಾಳಿ ನಡೆದ ಬೆನ್ನಲ್ಲೇ ಇರಾನ್ ಏನ್ ಮಾಡಿತಪ್ಪ ಅಂದ್ರೆ ಹಾರ್ಮುಜ ಜಲಸಂಧಿಯನ್ನು ಮುಚ್ಚಿ ಬಿಡಿತು. ಈ ಒಂದು ಜಲಸಂಧಿ ಮೂಲಕ ಜಗತ್ತಿನ 20% ತೈಲ ಈ ಜಲಸಂಧಿ ಮೂಲಕವೇ ಸಾಗಣೆಯಾಗುತ್ತೆ. ಇಂಥ ಮಾರ್ಗವನ್ನು ಇರಾನ್ ಮುಚ್ಚುವ ಮೂಲಕ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿತು. ಈ ಒಂದು ಜಲಸಂಧಿಯನ್ನು ಕೂಡ ಇರಾನ್ ಕದಂಬ ಬಾವಿಯಿಂದ ಮುಕ್ತಗೊಳಿಸ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ಅಬ್ಬರಿಸಿದ್ರು. ದೊಡ್ಡ ದಾಳಿ ಮಾಡ್ತೀನಿ, ಭೂದಾಳಿ ಮಾಡ್ತೀನಿ, ಇರಾನ್ ಭೂಮಿ ಮೇಲೆ ಇರಾಕ್ ಬಿಡುವುದಿಲ್ಲ, ಅಲ್ಲಿನ ನಾಗರಿಕತೆಯನ್ನು ಇರುವುದಕ್ಕೆ ಬಿಡುವುದಿಲ್ಲ ಅಂತ ಅಬ್ಬರಿಸಿ ಕಡೆಗೂ ಕದನ ವಿರಾಮಕ್ಕೆ ಒಪ್ಪಿದ್ದಾನೆ. 2 ವಾರಗಳ ಕಾಲ ಯುದ್ಧ ಮುಂದೂಡಿದ್ದಾನೆ. ಅಂದ್ರೆ ಬಹುತೇಕ 39 ದಿನಗಳ ಕಾಲ ಇರಾನ್ ಯುದ್ಧ ಭೂಮಿಯಲ್ಲಿ ಸಿಲುಕಿಕೊಂಡಿದ್ದಂತ ಟ್ರಂಪ್ ಯುದ್ಧ ಭೂಮಿಯಿಂದ ಹೊರ ಬರುವುದಕ್ಕೆ ಲೆಕ್ಕ ಹಾಕ್ತಿದ್ದ. ಹೇಗೆ ಹೋಗ್ಬೇಕು? ಯುದ್ಧ ಆರಂಭಿಸಿದ್ದು ನಾವೇ, ಆದ್ರೆ ಯುದ್ಧ ಅಂತ್ಯ ಹಾಡುವುದು ಹೇಗೆ ಎಂಬ ಲೆಕ್ಕಾಚಾರ ಡೊನಾಲ್ಡ್ ಟ್ರಂಪ್ ತಲೆಯಲ್ಲಿ ಕಾಡ್ತಿತ್ತು. ಯಾಕಂದ್ರೆ ಇರಾನ್ ಯಾವುದೇ ಕಾರಣಕ್ಕೂ ಬಗ್ಗಲಿಲ್ಲ, ಅಲ್ಲಿನ ರಕ್ಷಣೆ ಕೂಡ ಬಗ್ಲಿಲ್ಲ, ಅಲ್ಲಿನ ಸೇನೆ ಕೂಡ ಬಗ್ಲಿಲ್ಲ. ಅಷ್ಟೇ ಅಲ್ಲ, ಕಡಿಮೆ ವೆಚ್ಚದ ಡ್ರೋನ್ಗಳ ಬಳಕೆ ಮಾಡುವ ಮೂಲಕ, ಕ್ಷಿಪಣಿಗಳನ್ನು ಬಳಕೆ ಮಾಡುವ ಮೂಲಕ ಅಮೆರಿಕ ಸೇನೆ ಮತ್ತು ಇಸ್ರೇಲ್ ಸೇನೆಯನ್ನು ದಂಗುಪಡಿಸಿತ್ತು. ಅಷ್ಟೇ ಅಲ್ಲ, ಅಮೆರಿಕದ ಮಿತ್ರ ದೇಶಗಳಾದ ಬಹ್ರೇನ್, ಕತಾರ್, ಸೌದಿ ಅರೇಬಿಯಾ ಮತ್ತಿತರ ದೇಶಗಳ ಮೇಲೆ ಅಟ್ಯಾಕ್ ಮಾಡುವ ಮೂಲಕ ಅಮೆರಿಕವನ್ನು ಹೈರಾಣಾಗಿಸಿತ್ತು. ಹೀಗಾಗಿ ಅಮೆರಿಕಕ್ಕೆ ಕದನ ವಿರಾಮ ಬೇಕಾಗಿತ್ತು, ಕದನ ವಿರಾಮ ಒಪ್ಪಂದ ಬೇಕಾಗಿದ್ದು ಅಮೆರಿಕಕ್ಕೆ. ನೋಡಿ, ಪ್ರತಿ ಬಾರಿ ಕೂಡ ಡೊನಾಲ್ಡ್ ಟ್ರಂಪ್ ಏನು ಹೇಳಿಕೆ ನೀಡ್ತಾನೆ, ಆ ಹೇಳಿಕೆಗೆ ಪ್ರತಿ ಹೇಳಿಕೆಯಾಗಿ ಇರಾನ್ ಒಂದು ಪ್ರತಿಕ್ರಿಯೆಯನ್ನು ನೀಡುತ್ತಿತ್ತು. ಟ್ರಂಪ್ ಏನ್ ಹೇಳಿದ್ರು, ನಿಮ್ಮನ್ನು ಶಿಲಾಯುಗಕ್ಕೆ ಕರೆದೊಯ್ತೀವಿ ಅಂತ ಟ್ರಂಪ್ ಹೇಳಿಕೆ ಕೊಟ್ರೆ, ಅದೇ ರೀತಿ ಶಿಲಾಯುಗಕ್ಕಿಂತ ಮುಂಚೆ ಯಾವುದಿದೆ ಅಂತ ಯುಗಕ್ಕೆ ನಿಮ್ಮನ್ನು ಕರೆದೊಯ್ತೀವಿ ಅಂತ ಇರಾನ್ ಹೇಳಿತು. ಅದೇ ರೀತಿ ಇರಾನ್ ಮತ್ತೊಂದು ಹೇಳ್ತಾರೆ, ನೀವು ಒಂದು ವೇಳೆ ಭೂದಾಳಿ ನಡೆಸಿದ್ರೆ ಪರ್ಷಿಯನ್ ಕೊಲ್ಲಿಯ ಶಾರ್ಕ್ಗಳಿಗೆ
ನೀವು ಉತ್ತಮ ಆಹಾರವಾಗಲಿದ್ದಾರೆ ಅಮೆರಿಕದ ಸೈನಿಕರು ಅಂತ ಕೂಡ ಎದುರೇಟು ಕೊಡ್ತೇವೆ. ಅಷ್ಟೇ ಅಲ್ಲ, ಆರ್ಮುಜ ಜಲಸಂಧಿಯನ್ನು ಮುಕ್ತಗೊಳಿಸುವುದಕ್ಕೆ ಬಹುದೊಡ್ಡ ಸೇನೆ ಬರ್ತಿದೆ ಮತ್ತು ನಿಮ್ಮನ್ನು ಇರುವುದಕ್ಕೆ ಬಿಡುವುದಿಲ್ಲ ಅಂತ ಟ್ರಂಪ್ ಎಚ್ಚರಿಕೆ ನೀಡಿದಾಗ ಇರಾನ್ ಕೂಡ ಅದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡಿತು. ನೋಡಿ, ಅರ್ಮುಜ ಕೀಲಿ ಕಳೆದು ಹೋಗಿದೆ, ಹುಡುಕ್ತೀವಿ, ಕಳೆದು ಹೋಗಿದೆ ಅಂತ ಒಂದು ವ್ಯಂಗ್ಯವಾದ ಭರಿತ ಒಂದು ಎಚ್ಚರಿಕೆಯನ್ನು ಇರಾನ್ ನೀಡಿತು. ನೋಡಿ, ಪೂರ್ಣವಾಗಿ ಇರಾನ್ ಅನ್ನು ಮಣಿಸುವುದಕ್ಕೆ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಸಾಧ್ಯವಾಗಲಿಲ್ಲ. ಇದರಿಂದಾಗಿ ಬಹುತೇಕ ಮುಖಭಂಗ ಅನುಭವಿಸಿದಂತಹ ಡೊನಾಲ್ಡ್ ಟ್ರಂಪ್ ಅವರು ಈಗ ಕದನ ವಿರಾಮದ ಪ್ರಸ್ತಾಪವನ್ನು ಇರಾನ್ ಮುಂದೆ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ಕೂಡ 10 ಅಂಶಗಳನ್ನು ಅಮೆರಿಕದ ಮುಂದಿಟ್ಟಿದೆ. ಲೆಬನಾನ್ ಮತ್ತು ಯೆಮೆನ್ ಮೇಲಿನ ಯುದ್ಧ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು, ಯಾವುದೇ ಸಮಯದಲ್ಲಿ ಇರಾನ್ ಮೇಲಿನ ಯುದ್ಧದ ಸಂಪೂರ್ಣ ಮತ್ತು ಶಾಶ್ವತ ನಿಲುಗಡೆಯಾಗಬೇಕು ಸೇರಿ 10 ಅಂಶಗಳನ್ನು ಯುದ್ಧ ವಿರಾಮ ಒಪ್ಪಂದದಲ್ಲಿ ಇರಾನ್ ಸೇರಿಸಿದೆ. ಬಹುತೇಕವಾಗಿ ಇಲ್ಲಿ ಯಾರು ಗೆದ್ದರು ಎಂಬ ಪ್ರಶ್ನೆಗೆ ಇರಾನ್ ಗೆದ್ದಿತಾ ಇಲ್ಲವೇ ಅಮೆರಿಕ ಗೆದ್ದಿತ ಎಂಬ ಪ್ರಶ್ನೆ ಕೂಡ ಜಾಗತಿಕವಾಗಿ ಕೊಡ್ತಿದೆ. ಬಹುತೇಕ ಈ ಒಂದು ಯುದ್ಧದಲ್ಲಿ ಅಮೆರಿಕದ ಗೌರವ, ಘನತೆ, ಸೇನಾ ಬಲ ಮಣ್ಣು ಪಾಲಾಗಿದ್ದಂತೂ ನಿಜವಾಗಿದೆ. ನೋಡಿ, ಅಮೆರಿಕದ ಸೇನೆ ಇವತ್ತಿಗೂ ಕೂಡ ಬಲಿಷ್ಠವಾಗಿದೆ. ಹಾಗಂತ ಇರಾನ್ ಯುದ್ಧದಲ್ಲಿ ಬಹುತೇಕ ಅಮೆರಿಕ ಹಿನ್ನಡೆ ಅನುಭವಿಸಿದ್ದಂತೂ ಸುಳ್ಳಲ್ಲ. ಅದೇ ರೀತಿ ಇರಾನ್ ಇಲ್ಲಿ ಜಯ ಸಾಧಿಸಿತ ಎಂಬ ಪ್ರಶ್ನೆ ಕೂಡ ಬರುತ್ತೆ. ಇರಾನ್ ಕೂಡ ಈ ಯುದ್ಧದಲ್ಲಿ ಜಯ ಸಾಧಿಸಲಿಲ್ಲ. ಆದರೆ ಅಮೆರಿಕಕ್ಕೆ ಒಂದು ಪ್ರತಿರೋಧವನ್ನು ತೋರುವುದಕ್ಕೆ, ಪ್ರತಿ ಏಟು ನೀಡುವುದಕ್ಕೆ ಇರಾನ್ ಯಶಸ್ವಿ ಆಯಿತು ಅಂತ ಕೂಡ ಹೇಳ್ಬೋದು. ಪ್ರಮುಖ ನಾಯಕರನ್ನು ಕಳೆದುಕೊಂಡರೂ ಕೂಡ ಇರಾನ್ ದೇಶದ ಆತ್ಮವಿಶ್ವಾಸ ಕುಸಿಲಿಲ್ಲ. ಆದರೆ ಅಮೆರಿಕದ ಸೇನೆಯಲ್ಲಿ ಒಂದು ಭಿನ್ನಾಭಿಪ್ರಾಯ ಉಂಟಾಯಿತು. ಅದೇ ರೀತಿ ಅಮೆರಿಕ ಜನರಲ್ಲಿ ಆಕ್ರೋಶ ಉಂಟಾಗುವುದಕ್ಕೆ ಇರಾನ್ ಯುದ್ಧ ಕಾರಣವಾಯಿತು. ಅದೇ ರೀತಿ ನ್ಯಾಟೋ ಪಡೆಗಳು ಕೂಡ ಟ್ರಂಪ್ ಅವರಿಗೆ ಬೆಂಬಲ ಸಿಗಲಿಲ್ಲ. ಹೀಗಾಗಿ ಏಕಾಂಗಿಯಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಜೊತೆಗೆ ಕದನ ವಿರಾಮಕ್ಕೆ ಮುಂದಾಗಿದೆ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಪ್ಪ ಅಂದ್ರೆ, ಮೋದಿ ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು ಎಂಬ ಹೇಳಿಕೆಗಳು, ಚರ್ಚೆ ಕೂಡ ಭಾರತದಲ್ಲಿ ನಡೆದಿವೆ. ನೋಡಿ, ಭಾರತ ಒಂದು ಜವಾಬ್ದಾರಿತ ರಾಷ್ಟ್ರ ಮತ್ತು ಭಾರತ ಯಾವುದೇ ರಾಷ್ಟ್ರಗಳಿಗೆ ಮಧ್ಯಸ್ಥಿಕೆ ವಹಿಸಬೇಕಂದ್ರೆ 2 ದೇಶಗಳ ಒಪ್ಪಿಗೆ ಇರಬೇಕಾಗುತ್ತೆ. ಏಕಾಏಕಿ ದಲ್ಲಾಳಿ ಕೆಲಸ, ಬ್ರೋಕರ್ ಕೆಲಸ ಮಾಡುವುದಕ್ಕೆ ಭಾರತ ಸಿದ್ಧವಿಲ್ಲ. ನೋಡಿ, ಇಲ್ಲಿ ಹೆಂಗಿದೆಪ್ಪ ಅಂದ್ರೆ ಪರಿಸ್ಥಿತಿ, ಡೊನಾಲ್ಡ್ ಟ್ರಂಪ್ ಅವರು ನಿಮಿಷಕ್ಕೊಂದು, 5 ನಿಮಿಷಕ್ಕೊಂದು, 10 ನಿಮಿಷಕ್ಕೊಂದು ಹೇಳಿಕೆ ಕೊಡ್ತಾನೆ. ಅದೇ ರೀತಿ ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಅಮೆರಿಕದ ವಿರುದ್ಧದ ಯುದ್ಧದಿಂದ ಹಿಂದೆ ಸರಿಯುವುದಕ್ಕೆ ರೆಡಿ ಇಲ್ಲ. ಮತ್ತೆ ಟ್ರಂಪ್ ಉಚ್ಚಾಟಗಳಿಂದಾಗಿ ಭಾರತ ಬಹುತೇಕ ತಟಸ್ಥ ನೀತಿಯನ್ನು ಅನುಸರಿಸಿತು. ನೋಡಿ, ನಮ್ಮ ದೇಶಕ್ಕೆ ಏನ್ ಬೇಕು, ನಮ್ಮ ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ಭಾರತದ ನೀತಿ ನಿಲುವುಗಳ ಇದ್ವೇ ಹೊರತು ವಹಿಸಬೇಕ ಎಂಬ ಅಪಹಪಿ ಕೂಡ ಭಾರತದಲ್ಲಿ ಇಲ್ಲ. ಅದು ಟ್ರಂಪ್ ಅಂತ ಉಚ್ಚಾಟ ನಾಯಕನ ಮುಂದೆ ಭಾರತಕ್ಕೂ ಕೂಡ ಅದು ಬೇಕಿರಲಿಲ್ಲ. ಒಂದು ವೇಳೆ ಆ 2 ದೇಶಗಳು ಬಯಸಿದ್ದೇ ಆದಲ್ಲಿ ಭಾರತ ಅಂತ ಒಂದು ಕ್ರಮಕ್ಕೆ ಮುಂದಾಗಬಹುದಿತ್ತು. ಬಹುತೇಕವಾಗಿ ಕೆಲ ದಿನಗಳ ಹಿಂದೆ ಅಷ್ಟೇ ವಿದೇಶಾಂಗ ಸಚಿವರಾಗಿರುವ ಎಸ್ ಜೈಶಂಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಪಾಕಿಸ್ತಾನದ ಸೇರಿಸಿದಂತೆ ನಾವು ದಲ್ಲಾಳಿಯಲ್ಲ, ಬ್ರೋಕರ್ಗಳಲ್ಲ, ಯಾರೋ ಇಬ್ಬರ ಮಧ್ಯೆ ಮಧ್ಯಸ್ಥಿಕೆ ವಹಿಸಿ ಸಂಧಾನ ಮಾಡುವಂತ ಅಗತ್ಯ ನಮಗಿಲ್ಲ ಎಂಬ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟಿದ್ರು. ಈ ಒಂದು ಹೇಳಿಕೆ ಮೂಲಕ ಭಾರತ ಸ್ವತಂತ್ರವಾದ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತದೆ. ಯಾರ್ಯಾರ್ದೋ ಜಗಳ ಮತ್ತು ಇನ್ನಿತರ ರಾಜ್ಯಗಳನ್ನು ಬಗೆಹರಿಸುವುದಕ್ಕೆ ನಾವು ರೆಡಿ ಇಲ್ಲ. ನಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ, ನಮ್ಮ ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ನಮ್ಮ ನೀತಿ ನಿರ್ಧಾರಗಳು ಇರ್ತವೆ. ಇರಾನ್ ಯುದ್ಧ ಕೂಡ ಇರಾನ್ ಮತ್ತು ಅಮೆರಿಕ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳು ಎಂಬ ಸಲಹೆಯನ್ನು ಕೂಡ ಕೊಡುತ್ತೆ ಹೊರತು ಯಾರ ಮಧ್ಯಸ್ಥಿಕೆ ವಹಿಸುವಂತ ಭಾರತ ಯಾವತ್ತೂ ಕೂಡ ಹೋಗಿರಲಿಲ್ಲ. ಆದರೆ ಪಾಕಿಸ್ತಾನ, ಬೂಟಾಟಿಕೆಯ ಪಾಕಿಸ್ತಾನ ಮಾತ್ರ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಒಂದು ಕಡೆ ದಲ್ಲಾಳಿ ಅಂತ ವರ್ತಿಸಿದ್ದು ಕೂಡ ಸುಳ್ಳಲ್ಲ. ಒಟ್ಟಾರೆಯಾಗಿ 39 ದಿನಗಳ ಕಾಲ ನಡೆದಂತ ಈ ಒಂದು ಯುದ್ಧದಲ್ಲಿ ಅಮೆರಿಕದ ಗೌರವ, ಘನತೆ ಇರಾನ್ ಯುದ್ಧ ಭೂಮಿಯಲ್ಲಿ ಮಣ್ಣು ಪಾಲಾಗಿದೆ. ಯುದ್ಧ ಭೂಮಿಯಿಂದ ಹೊರ ಹೋಗುವುದಕ್ಕೆ ದಾರಿಯನ್ನು ಹುಡುಕ್ತಿದ್ದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗ 2 ವಾರಗಳ ಕಾಲ ಯುದ್ಧವನ್ನು ಮುಂದೂಡುವ ಮೂಲಕ ಬಹುತೇಕ ಇರಾನ್ ಯುದ್ಧ ಭೂಮಿಯಿಂದ ಕಾಲ್ ತೆಗೆಯುವ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಬಹುದು. ವೀಕ್ಷಕರಿಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.